ಶ್ರಮಜೀವಿ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಸೇವಾ ಪಡೆ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್. ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಇದೆ. ಆ ಒಂದು ಕಾರಣಕ್ಕೋಸ್ಕರವಾಗಿ ನಾವು ಶ್ರಮಜೀವಿ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಸೇವಾ ಪಡೆಯಿಂದ ಕಂಪ್ಯೂಟರ್ ತರಬೇತಿ ಸೆಂಟ್ರು ಹಾಗೂ ಬೇಸಿಗೆ ಶಿಬಿರ ಸೆಂಟ್ರನ್ನ ಮಾಡಿದ್ವಿ. ಅಲ್ಲಿ ಮತ್ತು ಯೋಗ, ಧ್ಯಾನ ಇವೆಲ್ಲವನ್ನು ಪ್ರತಿಯೊಂದು ಮಕ್ಕಳಿಗೆ ಅನುಕೂಲ ಆದಂತೆ ಮಾಡಿಕೊಟ್ಬಿಟ್ಟು ಎಲ್ಲ ಪೋಷಕರು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಾರೆ ಅಂತ ನಾವು ವೇದಿಕೆ ಮೂಲಕವಾಗಿ ಹೋಗ್ತೀವಿ. ಏನೇನು ಸವಲತ್ತು ಇದೆ? ಕಂಪ್ಯೂಟರ್ ತರಬೇತಿ ಸೆಂಟ್ರು, ಎಲ್ಲ ಹೇಳ್ಬೋದು. 20 ಸಿಸ್ಟಮ್ಗಳಿದ್ದಾವೆ, 20 ಕಂಪ್ಯೂಟರ್ಗಳಿದ್ದಾವೆ. ಒಂದು 300 ಮಕ್ಕಳಿಗೆ ಇದು ಸಿಸ್ಟಮ್ ಕಲಿಯುವಷ್ಟು ಅನುಕೂಲತೆ ಇರುತ್ತೆ. ಮೇಲೆ ಒಂದು 300 ಮಕ್ಕಳು ಬೇಸಿಗೆ ಶಿಬಿರ ಮಾಡುವಷ್ಟು ಅನುಕೂಲತೆ ಇದೆ. ಇಷ್ಟು ಶೌಚಾಲಯ, ನೀರಿನ ಅನುಕೂಲತೆ. ಶ್ರಮಜೀವಿ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಸೇವಾ ಪಡೆಯಿಂದ ಈ ಒಂದು ಚಿತ್ರದುರ್ಗ ನಗರದಲ್ಲಿ ಏಪ್ರಿಲ್ 20ರಿಂದ ಮೇ 20 ತನಕ ಒಂದು ತಿಂಗಳ ಕಾಲಾವಧಿ ಇರ್ತಕ್ಕಂಥ ಒಂದು ಅವಧಿಯಲ್ಲಿ ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಶಿಬಿರದಲ್ಲಿ ಅವರಿಗೆ ಡ್ರಾಯಿಂಗು, ಪೇಂಟಿಂಗು, ಶ್ಲೋಕಗಳು, ಹಾಡು, ಆಮೇಲಿಂದ ಅನೇಕ ಮೆಮೊರಿ ಟೆಸ್ಟ್ ಇರ್ಬೋದು, ಸಂಗೀತ, ಸಾಹಿತ್ಯ, ಯೋಗಾಸನ, ರಂಗೋಲಿ, ಅನೇಕ ರೀತಿಯ ಒಂದು ವಿಷಯಗಳನ್ನು ಮಕ್ಕಳಿಗೆ ಬಿತ್ತನೆ ಮಾಡ್ತಿದ್ದೇವೆ. ಅನೇಕ ಶಕ್ತಿಗಳು, ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ. ಸಂಪನ್ಮೂಲ ವ್ಯಕ್ತಿಗಳು ಇರೋದ್ರಿಂದ ಆ ಮಕ್ಕಳಿಗೆ ಒಂದು ಹೆಚ್ಚಿನ ರೀತಿಯ ಒಂದು ವಿಶೇಷವಾಗಿರ್ತಕ್ಕಂಥ ವಿಷಯಗಳು ಅವರ ಒಂದು ತಲೆಯಲ್ಲಿ ಮೂಡಿಸ್ತಕ್ಕಂಥ ಬಿತ್ತನೆ ಕಾರ್ಯಕ್ರಮ ನಮ್ಮಲ್ಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಸರ್ ಅವರು ಹೇಳಿದ್ದಾರೆ. ಹಾಗಾಗಿ ಈ ನಿಮ್ಮ ಮಕ್ಕಳನ್ನ ಈ ಕಾರ್ಯಕ್ರಮಕ್ಕೆ ಕಳಿಸ್ಕೊಡಿ. ಬೇಸಿಗೆಯ ಸುಡು ಬಿಸಿಲಿನಲ್ಲಿ ಅವರು ತಂಪಾಗಿರ್ತಕ್ಕಂಥ ಈ ಒಂದು ವಿದ್ಯೆಗಳನ್ನ ಕಲ್ತ್ಕೊಳ್ಳಿ, ಅವರ ಜೀವನ ಹಸನ ಆಗಲಿ ಅಂತ ಕೇಳ್ಕೊಳ್ತೇವೆ. ಅವ್ರು ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದು ನಂಬರು 9738775071. ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ. ವ್ಯಕ್ತಿಗಳು ಈ ಶ್ರಮಜೀವಿ ಕಟ್ಟಡ ಸೇವಾ ಪಡೆ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಈ ಬೇಸಿಗೆ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಇದರಲ್ಲಿ ಈ ಟಿ.ವಿ. ಮತ್ತು ಮೊಬೈಲ್ಗಳಿಂದಾಗಿ ಎಲ್ಲ ಮಕ್ಕಳುಗಳು ಎಲ್ಲ ಸಂಸ್ಕೃತಿಯನ್ನು ಮಾಡ್ತಿದ್ದಾರೆ. ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋಕ್ಕೋಸ್ಕರ ಬೇಸಿಗೆ ಶಿಬಿರದಲ್ಲಿ ಉಚಿತವಾಗಿ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲ ಪೋಷಕರು ಮಕ್ಕಳನ್ನು ಕರೆತಂದು ಇದರಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕು. ಇದರಲ್ಲಿ ಈ ಕನ್ನಡ ಮತ್ತು ಸಂಸ್ಕೃತಿ ಮತ್ತು ಜಾನಪದ ಸಂಸ್ಕೃತಿಯನ್ನು ಉಳಿಯೋದು ಹೇಗೆ ಅನ್ನೋದನ್ನು ಬಹಳ ಪರಿಶ್ರಮದಿಂದ ನಾವು ಕಠಿಣವಾಗಿ ಇದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದೆ. ಕೋಲಾಟ, ಭಜನೆ, ಜಾನಪದ ಗೀತೆ, ಬೀಸಕಲ್ಲಿನ ಪದ ಮತ್ತು ಯೋಗಾಸನ, ಶೋಭಾನೆ ಪದ, ಇಂಥ ಪದಗಳು ಮರೆತು ಹೋಗಿದೆ. ಅಂಥ ಪದಗಳನ್ನು ನೆನಪಿಸಿಕೊಟ್ಟು ಈ ನಮ್ಮ ನಾಡನುಡಿಯ ಸಂಸ್ಕೃತಿನ ಉಳಿಸೋಕ್ಕೋಸ್ಕರ ಇಂಥ ಬೇಸಿಗೆ ಉಚಿತವಾಗಿ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಸಾರು. ಮತ್ತು ಕಂಪ್ಯೂಟರ್ನಲ್ಲಿ ಸ್ವಲ್ಪದಲ್ಲಿ ಕಂಪ್ಯೂಟರ್ನೂ ಕಲಿಬೇಕು ಅಂತ ಹೇಳ್ಬಿಟ್ಟು ಶ್ರಮ ವಹಿಸಿದ್ದಾರೆ. ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಪೋಷಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಾವು. ಮತ್ತೆ